Hello, my dear students. Welcome to the online class. Today, we are going to start the second chapter in economics, that is collection of data. ಇವತ್ತು ಅರ್ಥಶಾಸ್ತ್ರದಲ್ಲಿ ಎರಡನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದು ದತ್ತಾಂಶಗಳ ಸಂಗ್ರಹಣೆ. ಪರೀಕ್ಷೆ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದಂಥ ಒಂದು ಅಧ್ಯಾಯ. ಸೊ ಈಗಾಗಲೇ ನಾವು ದತ್ತಾಂಶ ಅಂತಂದ್ರೆ ಏನು ನೋಡಿದ್ದೀವಿ. ಮೊದಲನೇ ಅಧ್ಯಾಯದಲ್ಲಿ ದತ್ತಾಂಶಗಳು ಅಂದ್ರೆ ಏನು ಅಂತೇಳಿ ನಾವು ನೋಡಿದ್ದೀವಿ. ಸೊ ಇಲ್ಲಿ ದತ್ತಾಂಶಗಳು ಅಂತಂದ್ರೆ ವ್ಯವಸ್ಥಿತವಾಗಿ ಸಂಗ್ರಹಿಸಲ್ಪಟ್ಟ ಅಂಕಿ ಸಂಖ್ಯಾ ಮಾಹಿತಿ, ಅಂದ್ರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಆರ್ಥಿಕ ವಾಸ್ತವಾಂಶಗಳಿಗೆ ಸಂಬಂಧಪಟ್ಟಂತಹ ದತ್ತಾಂಶಗಳ ಮಾಹಿತಿ ಏನಿದೆ ಅದಕ್ಕೆ ದತ್ತಾಂಶ ಅಂತೇಳಿ ಕರಿತೀವಿ. ಸೊ ಆ ದತ್ತಾಂಶಗಳನ್ನ ಹೇಗೆ ಸಂಗ್ರಹಿಸಲಾಗ್ತದ, ಹೌ ದಿ ಡಾಟಾಸ್ ಆರ್ ಟು ಬಿ ಕಲೆಕ್ಟೆಡ್ ರಿಗಾರ್ಡಿಂಗ್ ಅ ಸ್ಪೆಸಿಫಿಕ್ ಪ್ರಾಬ್ಲಮ್, ಅಂದ್ರೆ ವಾಸ್ತವಾಂಶಗಳ ಬಗ್ಗೆ ಮಾಹಿತಿಗಳನ್ನ ಹೇಗೆ ಸಂಗ್ರಹಿಸಲಾಗ್ತದ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆಗಳ ಬಗ್ಗೆ ದತ್ತಾಂಶಗಳ ರೂಪದಲ್ಲಿ ಯಾಕೆ ಸಂಗ್ರಹಿಸಲಾಗ್ತದ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಸೊ ಇಲ್ಲಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಆರ್ಥಿಕ ಸಮಸ್ಯೆಯನ್ನ ನಾವು ದತ್ತಾಂಶಗಳಲ್ಲಿ ಸಂಗ್ರಹಿಸಿದಾಗ ಮಾತ್ರ ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ನಾವು ಯಾವುದೇ ಸಮಸ್ಯೆಗೆ ದತ್ತಾಂಶಗಳ ರೂಪದಲ್ಲಿ ಮಾಹಿತಿಯನ್ನ ಸಂಗ್ರಹಿಸಲಿಲ್ಲ ಅಂತಂದ್ರೆ ಆ ಸಮಸ್ಯೆಯನ್ನ ಪರಿಹಾರಗೊಳಿಸಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಹಾಗಾಗಿ ಒಂದು ಆರ್ಥಿಕ ಸಮಸ್ಯೆಯನ್ನ ಅಥವಾ ಒಂದು ಆರ್ಥಿಕ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ನಮಗೆ ಆ ಸಮಸ್ಯೆಯ ಮಾಹಿತಿ ಯಾವ ರೂಪದಲ್ಲಿರಬೇಕೋ ದತ್ತಾಂಶಗಳ ರೂಪದಲ್ಲಿ ಇರಬೇಕು. ಹಾಗಾಗಿ ದತ್ತಾಂಶಗಳ ಸಂಗ್ರಹಣೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ is to provide information regarding a specific problem to find out the solution. ಅಂತಂದ್ರೆ ಯಾವುದೇ ಒಂದು ಸಮಸ್ಯೆಯನ್ನ ನಾವು ಸಂಖ್ಯಾ ರೂಪದಲ್ಲಿ ದತ್ತಾಂಶಗಳ ರೂಪದಲ್ಲಿ ಸಂಗ್ರಹಿಸಿದಾಗ ಮಾತ್ರ ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬೇಕಾದ್ರೆ ನಮಗೆ ಆ ಸಮಸ್ಯೆಯನ್ನ ಯಾವ ರೂಪದಲ್ಲಿ ಸಂಗ್ರಹಿಸಬೇಕೋ ದತ್ತಾಂಶಗಳ ರೂಪದಲ್ಲಿ ಸಂಗ್ರಹಿಸಬೇಕು. ಸೊ ದತ್ತಾಂಶಗಳ ಸಂಗ್ರಹಣೆಯ ಮುಖ್ಯ ಉದ್ದೇಶ ಏನಂತಂದ್ರೆ ನಿರ್ದಿಷ್ಟ ಸಮಸ್ಯೆಗೆ ಸಂಬಂಧಪಟ್ಟ ಮಾಹಿತಿ ಒದಗಿಸಿ ಸೂಕ್ತ ಪರಿಹಾರವನ್ನು ನೀಡುವುದಾಗಿದೆ. ದತ್ತಾಂಶ ಸಂಗ್ರಹಣೆ ಮುಖ್ಯ ಉದ್ದೇಶ ಏನು? ನಿರ್ದಿಷ್ಟ ಸಮಸ್ಯೆಗೆ ಸಂಬಂಧಪಟ್ಟ ಮಾಹಿತಿ ಒದಗಿಸಿ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವುದಾಗಿದೆ ಅಥವಾ ಸೂಕ್ತ ಪರಿಹಾರವನ್ನು ನೀಡುವುದಾಗಿದೆ. ಸೊ ಇಲ್ಲಿ ದತ್ತಾಂಶಗಳಲ್ಲಿ ಪ್ರಮುಖವಾಗಿ ನಾವು ಚಲಕಗಳನ್ನ ಕಾಣ್ತೀವಿ. ಏನ್ ಕಾಣ್ತೀವಿ? ಚಲಕಗಳು ಅಂತಂದ್ರೆ ಬದಲಾವಣೆ ಆಗೋದು. ಚಲಕ ಅಂತಂದ್ರೆ ಬದಲಾವಣೆಗೊಳ್ಳೋದು. ಸೊ ಅದಕ್ಕೆ ಚಲಕಗಳು ಅಂತ ಹೇಳಿ ಕರಿತೀವಿ. ಸೊ ಈ ಬದಲಾವಣೆ ಆಗುವಂತಹ ಚಲಕಗಳು ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡೆದಿದೆ. ಸೊ ಹೀಗೆ ಚಲಕಗಳಂತಂದ್ರೆ ಚೇಂಜಿಂಗ್ ವ್ಯಾಲ್ಯೂಸ್ ಆರ್ ಕಾಲ್ಡ್ ವೇರಿಯೇಬಲ್ಸ್. ಬದಲಾಗುತ್ತಿರುವ ಮೌಲ್ಯಗಳಿಗೆ ನಾವು ಚಲಕಗಳು ಅಂತೇಳಿ ಕರಿತೀವಿ. ನೋಡ್ರಿ, ಸಾಮಾನ್ಯವಾಗಿ ಯಾವುದೇ ಆರ್ಥಿಕ ಸಮಸ್ಯೆನ ತಗೊಳ್ರಿ, ನೀವು ಅನ್ಎಂಪ್ಲಾಯ್ಮೆಂಟ್ ತಗೊಳ್ರಿ, ಅಂದ್ರೆ ನಿರುದ್ಯೋಗ ತಗೊಳ್ರಿ, ಅಥವಾ ಉದ್ಯೋಗದ ಮಟ್ಟ ತಗೊಳ್ರಿ, ಉತ್ಪಾದನೆಯ ಮಟ್ಟ ತಗೊಳ್ರಿ, ಅಥವಾ ಬೇಡಿಕೆಯ ಮಟ್ಟ ತಗೊಳ್ರಿ, ಅಥವಾ ಜನಸಂಖ್ಯೆ ತಗೊಳ್ರಿ, ಹೌದಾ? ಅಥವಾ ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಅದೇನಾಗ್ತದೆ, ಬದಲಾವಣೆ ಆಗ್ತಾ ಇರ್ತದೆ. ಅಂದ್ರೆ ಹೋದ ವರ್ಷ ಇರುವಂತ ಪರಿಸ್ಥಿತಿ ಈ ವರ್ಷ ಇರೋದಿಲ್ಲ. ನೀವು ನೋಡಬಹುದು, ಈ ವರ್ಷ ಅತ್ಯಂತ ಒಂದು ಕಷ್ಟಕರವಾದಂತ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದೀವಿ. ಅದು ಕೊರೋನಾ, ಹೌದಾ? ಕೊರೋನಾ ಮುಂಚೆ ಪ್ರಾರಂಭದಲ್ಲಿ ಏನಿತ್ತು, ಅತಿ ಕಡಿಮೆ ಇತ್ತು. ನಂತರ ಏನಾಗ್ತಾ ಹೋಯ್ತು, ಅದು ಹೆಚ್ಚಾಗ್ತಾ ಹೋಯ್ತು. ಮತ್ತೆ ಇವತ್ತಿಗೆ ಏನಾಗ್ತಾ ಇದೆ, ಆ ಸಮಸ್ಯೆ ಕಡಿಮೆಗೊಳ್ತಾ ಇದೆ. ಸೊ ಹೀಗೆ ಬದಲಾಗುತ್ತಿರುವ ಮೌಲ್ಯಗಳಿಂದ
ಬದಲಾಗುತ್ತಿರುವ ಮೌಲ್ಯಗಳು ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡಿತಾವ. ಆ ಬದಲಾಗುತ್ತಿರುವ ಮೌಲ್ಯಗಳ ಆಧಾರದ ಮೇಲೆ ನಾವೇನ್ ಮಾಡಬೇಕು, ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕಾಗ್ತದ. ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕಾಗ್ತದ. ಹಾಗಾಗಿ ಆ ದತ್ತಾಂಶಗಳ ಯಾಕೆ ನಾವು ಸಂಗ್ರಹಣೆ ಮಾಡ್ತೀವಿ ಅಂತಂದ್ರೆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಳಿಕ್ಕೆ ಆ ಸಮಸ್ಯೆಗಳನ್ನು ನಾವೇನ್ ಮಾಡ್ತೀವಿ, ಪರಿಹಾರವನ್ನ ಕಂಡುಕೊಳ್ತೀವಿ. ಸೊ ಇಲ್ಲಿ ಈ ದತ್ತಾಂಶಗಳನ್ನ ಪ್ರಮುಖವಾಗಿ ಎರಡು ಪ್ರಕಾರಗಳಲ್ಲಿ ಸಂಗ್ರಹಿಸಲಾಗ್ತದೆ. ಅಂದ್ರೆ ದತ್ತಾಂಶಗಳ ಪ್ರಮುಖ ಎರಡು ಮೂಲಗಳಿವೆ. ಅಂದ್ರೆ ಎರಡು ಮೂಲಗಳಿಂದ ನಾವು ದತ್ತಾಂಶಗಳನ್ನ ಸಂಗ್ರಹಣೆ ಮಾಡ್ತೀವಿ. ಅದು ಪ್ರೈಮರಿ ಡಾಟಾ ಅಂಡ್ ಸೆಕೆಂಡರಿ ಡಾಟಾ, ಪ್ರಾಥಮಿಕ ದತ್ತಾಂಶ ಮತ್ತು ಮಾಧ್ಯಮಿಕ ದತ್ತಾಂಶ. ಈ ಎರಡು ಮೂಲಗಳಿಂದ ನಾವು ದತ್ತಾಂಶಗಳನ್ನ ಸಂಗ್ರಹಣೆ ಮಾಡ್ತೀವಿ. ಸೊ ಇಲ್ಲಿ ಪ್ರೈಮರಿ ದತ್ತಾಂಶ, ಪ್ರೈಮರಿ ಡಾಟಾ ಅಂತಂದ್ರೆ ಪ್ರಪ್ರಥಮವಾಗಿ ಸಂಗ್ರಹಿಸಿದಂತಹ ದತ್ತಾಂಶಗಳಿಗೆ ನಾವು ಪ್ರೈಮರಿ ಡಾಟಾ, ಪ್ರಾಥಮಿಕ ದತ್ತಾಂಶ ಅಂತ ಹೇಳಿ ಕರೀತೀವಿ. ಅಂದ್ರೆ ಪ್ರಥಮ ಬಾರಿಗೆ ಸಂಗ್ರಹಿಸಿದಂತಹ ದತ್ತಾಂಶಗಳಿಗೆ ನಾವು ಪ್ರಾಥಮಿಕ ದತ್ತಾಂಶ ಅಂತ ಹೇಳಿ ಕರೀತೀವಿ. ಪ್ರಥಮ ಬಾರಿಗೆ ಅಂತಂದ್ರೆ ತಮ್ಗೆ ಗೊತ್ತಿರಬೇಕು, ನಮ್ಮ ದೇಶದಲ್ಲಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ಮಾಡಲಾಗ್ತದ. ಓಕೆ, ಸೊ ಆ ಜನಗಣತಿಯಲ್ಲಿ ಏನ್ ಮಾಡ್ತಾರ, ಯಾವುದೇ ಒಬ್ಬ ತನಿಖೆದಾರ ಅಂದ್ರೆ ಸಂಶೋಧಕ, ದತ್ತಾಂಶಗಳನ್ನ ಸಂಗ್ರಹಿಸುವಂತಹ ವ್ಯಕ್ತಿಗೆ ನಾವು ತನಿಖೆದಾರ ಅಥವಾ ಸಂಶೋಧಕ ಅಂತ ಹೇಳಿ ಕರಿತೀವಿ. ಅದನ್ನ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಈ ಪ್ರೈಮರಿ ಟೀಚರ್ಸ್, ಪ್ರಾಥಮಿಕ ಶಿಕ್ಷಕರು ಏನ್ ಮಾಡ್ತಾರ, ಆ ದತ್ತಾಂಶಗಳನ್ನ ಸಂಗ್ರಹಿಸುವಂತ ಕೆಲಸದಲ್ಲಿ ತೊಡಗಿರ್ತಾರ. ಸೊ ಆ ತನಿಖೆದಾರರು ಅಥವಾ ಸಂಶೋಧಕರು ಸಂಗ್ರಹಿಸಿದಂತ ದತ್ತಾಂಶಗಳಿಗೆ ನಾವು ಪ್ರಾಥಮಿಕ ದತ್ತಾಂಶ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಪ್ರಥಮ ಬಾರಿಗೆ ಸಂಗ್ರಹಿಸಿದ ದತ್ತಾಂಶಗಳಿಗೆ ಪ್ರಾಥಮಿಕ ದತ್ತಾಂಶ ಅಂತ ಕರಿತೀವಿ. ಅದಕ್ಕೆ ಒಂದು ಮುಖ್ಯ ಉದಾಹರಣೆ ಅಂತಂದ್ರೆ ಸೆನ್ಸಸ್, ಜನಗಣತಿ. ಸೊ ಜನಗಣತಿ ಮೂಲಕ ಸಂಗ್ರಹಿಸಿದಂತಹ ದತ್ತಾಂಶಗಳಿಗೆ ಪ್ರಾಥಮಿಕ ದತ್ತಾಂಶ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಇನ್ನು ಎರಡನೇದು ಸೆಕೆಂಡರಿ ಡಾಟಾ, ಮಾಧ್ಯಮಿಕ ದತ್ತಾಂಶ. ಅಂದ್ರೆ ಈಗಾಗಲೇ ಸಂಗ್ರಹಿಸಿದಂತಹ ದತ್ತಾಂಶಗಳಿಗೆ ಮಾಧ್ಯಮಿಕ ದತ್ತಾಂಶ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾರೋ ಒಬ್ರು ಸಂಗ್ರಹಿಸಿರ್ತಾರ, ಯಾರೋ ಬೇರೆಯೊಬ್ರು ಆ ದತ್ತಾಂಶಗಳನ್ನ ಸಂಗ್ರಹಿಸಿರ್ತಾರ. ಆ ಸಂಗ್ರಹಿಸಿದಂತ ದತ್ತಾಂಶಗಳು ಬೇರೆ ಯಾರೋ ಒಬ್ರು ತನ್ನ ಸಂಶೋಧನೆಯಲ್ಲಿ ಅಥವಾ ತನ್ನ ಕಾರ್ಯಗಳಲ್ಲಿ ಅದನ್ನ ಬಳಸ್ತಾರ. ಅಂತಹ ಒಂದು ದತ್ತಾಂಶಗಳಿಗೆ ನಾವು ಮಾಧ್ಯಮಿಕ ದತ್ತಾಂಶ ಅಂತ ಹೇಳಿ ಕರಿತೀವಿ. ಅದಕ್ಕೆ ಸೆಕೆಂಡರಿ ಡಾಟಾಸ್ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಸೊ ಇಲ್ಲಿ ನಾವು ಪ್ರಮುಖವಾಗಿ ನೋಡುವಂತಂದ್ರೆ ಪ್ರಾಥಮಿಕ ದತ್ತಾಂಶಗಳನ್ನ ಸಂಗ್ರಹಿಸಬೇಕಾದ್ರೆ ಅಲ್ಲಿ ಟೈಮ್ ಅಂಡ್ ಕಾಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಪ್ರಾಥಮಿಕ ದತ್ತಾಂಶಗಳನ್ನ ಸಂಗ್ರಹಿಸಬೇಕಾದ್ರೆ ನಮಗೆ ಹೆಚ್ಚಿನ ಸಮಯ ಬೇಕಾಗ್ತದ, ಹೆಚ್ಚಿನ ಕಾಲಾವಕಾಶ ಬೇಕಾಗ್ತದ. ಅದಲ್ಲದೆ ಆ ಪ್ರಾಥಮಿಕ ದತ್ತಾಂಶಗಳನ್ನ ಸಂಗ್ರಹಿಸಬೇಕಾದ್ರೆ ನಾವು ಹೆಚ್ಚು ಹೆಚ್ಚು ಖರ್ಚುಗಳನ್ನ ಮಾಡಬೇಕಾಗ್ತದ. ಯಾಕೆ ಹೆಚ್ಚು ಹೆಚ್ಚು ಖರ್ಚುಗಳು ಮಾಡಬೇಕು? ಸೊ ಇಲ್ಲಿ ಪ್ರಾಥಮಿಕ ದತ್ತಾಂಶಗಳನ್ನ ಸಂಗ್ರಹಿಸಬೇಕಾದ್ರೆ ಏನ್ ಬೇಕು? ಟ್ರೈನ್ಡ್ ಇನ್ವೆಸ್ಟಿಗೇಟರ್ಸ್ ಬೇಕು. ಅಂದ್ರೆ ತರಬೇತಿಯನ್ನ ಹೊಂದಿರುವಂತಹ ಅಲ್ಲಿ ಸಂಶೋಧಕರು ಬೇಕಾಗ್ತಾರೆ. ಸೊ ಆ ಸಂಶೋಧಕರಿಗೆ, ತನಿಖೆ ಮಾಡುವಂತಹ ವ್ಯಕ್ತಿಗಳಿಗೆ ನಾವು ತರಬೇತಿಯನ್ನ ಕೊಡಬೇಕಾದ್ರೆ ಆ ತರಬೇತಿದಾರಿಗೆ ಏನ್ ಮಾಡಬೇಕು? ನಾವು ತರಬೇತಿಯನ್ನು ಕೊಡ್ಲಿಕ್ಕೆ ಸಾಕಷ್ಟು ವೆಚ್ಚ ಆಗ್ತದ. ಮತ್ತು ಅಲ್ಲಿ ಟ್ರಾವೆಲಿಂಗ್ ಕಾಸ್ಟ್ ಆಗಿರ್ಬೋದು ಅಥವಾ ದತ್ತಾಂಶಗಳನ್ನ ಸಂಗ್ರಹಿಸಲಿಕ್ಕೆ ತಗೊಳ್ಳುವಂತಹ ಅನೇಕ ವೆಚ್ಚಗಳಾಗಿರ್ಬೇಕು. ಆ ವೆಚ್ಚಗಳೇನಾಗಿರ್ತದ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾವ. ಸೊ ಹಾಗಾಗಿ ಆ ಪ್ರಾಥಮಿಕ ದತ್ತಾಂಶಗಳನ್ನ ಸಂಗ್ರಹಿಸಲಿಕ್ಕೆ ಸಮಯ ಕೂಡ ಹೆಚ್ಚಬೇಕಾಗ್ತದ ಮತ್ತು ಅಲ್ಲಿ ವೆಚ್ಚ ಕೂಡ ಹೆಚ್ಚಾಗ್ತದ. ಹಾಗಾಗಿ ಯಾವುದೇ ಒಂದು ಅರ್ಥವ್ಯವಸ್ಥೆ ಏನ್ ಮಾಡೋದು ಅಂತಂದ್ರೆ ಈ ಪ್ರಾಥಮಿಕ ದತ್ತಾಂಶಗಳನ್ನ ಸಂಗ್ರಹಿಸಲಿಕ್ಕೆ ಹೆಚ್ಚಿನ ಟೈಮ್ ಅನ್ನ ತಗೊಳ್ತದ. ಹಾಗಾಗಿ ನಮ್ಮ ದೇಶದಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನ ಮಾಡಲಾಗ್ತದ. ಹಾಗಾಗಿ ಅಲ್ಲಿ ಟೈಮ್ ಮತ್ತು ಖರ್ಚು ಹೆಚ್ಚು ಬರೋದ್ರಿಂದ ಆ ಪ್ರಾಥಮಿಕ ದತ್ತಾಂಶಗಳನ್ನ ಕಾಲಾವಕಾಶಗಳ ನಂತರ ಅಂದ್ರೆ
ಟೈಮ್ ಬಿಟ್ಟು ಟೈಮ್ಗೆ ಆ ದತ್ತಾಂಶಗಳನ್ನ ಸಂಗ್ರಹಿಸ್ತಾರೆ. ಇನ್ನು ಸೆಕೆಂಡರಿ ಡಾಟಾದಲ್ಲಿ ಅಂದ್ರೆ ಮಾಧ್ಯಮಿಕ ದತ್ತಾಂಶದಲ್ಲಿ ಈ ಟೈಮ್ ಮತ್ತು ಕಾಸ್ಟ್ ಏನಾಗ್ತದೆ ಕಡಿಮೆ ಇರ್ತಾ ಇದೆ. ಅಂದ್ರೆ ಅತಿ ಕಡಿಮೆ ಸಮಯದಲ್ಲಿ ಮತ್ತು ಅತಿ ಕಡಿಮೆ ವೆಚ್ಚದಲ್ಲಿ ಈ ಮಾಧ್ಯಮಿಕ ದತ್ತಾಂಶಗಳನ್ನ ಸಂಗ್ರಹಿಸಲಾಗ್ತದ. ಸೊ ಇಲ್ಲಿ ಮಾಧ್ಯಮಿಕ ದತ್ತಾಂಶಗಳನ್ನ ಸಂಗ್ರಹಿಸಲಿಕ್ಕೆ ಟೈಮ್ ಕೂಡ ಕಡಿಮೆ ಆಗ್ತದ ಮತ್ತು ಖರ್ಚು ಕೂಡ ಕಡಿಮೆ ಆಗ್ತದ. ಇಲ್ಲಿ ಈ ಮಾಧ್ಯಮಿಕ ದತ್ತಾಂಶಗಳಲ್ಲಿ ನಾವು ಎರಡು ಪ್ರಕಾರವನ್ನು ಕಾಣ್ತೀವಿ. ಒಂದು ಪ್ರಕಟಿತ ಮೂಲಗಳು ಮತ್ತು ಅಪ್ರಕಟಿತ ಮೂಲಗಳು ಅಂತೇಳಿ. ಅಂದ್ರೆ ಪಬ್ಲಿಷ್ಡ್ ಸೋರ್ಸಸ್ ಅಂಡ್ ಅನ್ಪಬ್ಲಿಷ್ಡ್ ಸೋರ್ಸಸ್. ಸೊ ಮಾಧ್ಯಮಿಕ ದತ್ತಾಂಶಗಳನ್ನ ನಾವು ಎಲ್ಲಿ ಹೆಚ್ಚಾಗಿ ಕಾಣ್ತೀವಿ ಅಂತಂದ್ರೆ ನಾವು ದಿನನಿತ್ಯ ಓದುವಂತ ದಿನಪತ್ರಿಕೆಗಳಾಗಿರ್ಬೋದು, ಅಥವಾ ಮ್ಯಾಗಝಿನ್ಸ್ ಆಗಿರ್ಬೋದು, ಅಥವಾ ಇಂಟರ್ನೆಟ್ ಆಗಿರ್ಬೋದು, ಟಿವಿ ನ್ಯೂಸ್ ಚಾನೆಲ್ಸ್ ಆಗಿರ್ಬೋದು. ಸೊ ಹೀಗೆ ಅನೇಕ ರೂಪಗಳಲ್ಲಿ ಈ ಮಾಧ್ಯಮಿಕ ದತ್ತಾಂಶಗಳನ್ನ ನಾವು ಸಂಗ್ರಹಿಸ್ತೀವಿ. ಅನೇಕ ರೂಪದಲ್ಲಿ ಮಾಧ್ಯಮಿಕ ದತ್ತಾಂಶಗಳನ್ನ ಸಂಗ್ರಹಿಸಲಾಗ್ತದ. ಅಂದ್ರೆ ಈ ದಿನಪತ್ರಿಕೆ ಆಗಿರ್ಬೋದು, ಮ್ಯಾಗಝಿನ್ಸ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಟಿವಿ ನ್ಯೂಸ್ ಚಾನೆಲ್ಸ್ ಆಗಿರ್ಬೋದು, ಇಂಥ ಅನೇಕ ಮೂಲಗಳಿಂದ ಮಾಧ್ಯಮಿಕ ದತ್ತಾಂಶಗಳನ್ನ ಸಂಗ್ರಹಿಸಲಾಗ್ತದ. ಅವುಗಳಿಗೆ ನಾವು ಪಬ್ಲಿಷ್ಡ್ ಸೋರ್ಸಸ್ ಅಂತೇಳಿ ಕರಿತೀವಿ, ಪ್ರಕಟಿತ ಮೂಲಗಳು ಅಂತೇಳಿ ಕರಿತೀವಿ. ಇನ್ನು ಅಪ್ರಕಟಿತ ಮೂಲಗಳು ಅಂತಂದ್ರೆ ಸಾಮಾನ್ಯವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಕೆಲವಷ್ಟು ದತ್ತಾಂಶಗಳನ್ನ ಸಂಗ್ರಹಿಸಲಾಗ್ತದೆ. ಆ ಸರ್ಕಾರಿ ಕಚೇರಿಗಳಲ್ಲಿನ ದತ್ತಾಂಶಗಳನ್ನ ಯಾವುದೇ ಸರ್ಕಾರ ಅಥವಾ ಯಾವುದೇ ಒಂದು ಅರ್ಥವ್ಯವಸ್ಥೆ ಅದನ್ನ ಪಬ್ಲಿಷ್ ಮಾಡೋದಿಲ್ಲ, ಪ್ರಕಟಗೊಳಿಸೋದಿಲ್ಲ. ಅಂತಹ ದತ್ತಾಂಶಗಳನ್ನು ಕೂಡ ಅರ್ಥಶಾಸ್ತ್ರದಲ್ಲಿ ಬಳಸಲಾಗ್ತದ. ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಪ್ರಕಟಿತ ಮೂಲಗಳನ್ನು ಕೂಡ ಬಳಸಲಾಗ್ತದೆ ಮತ್ತು ಅಪ್ರಕಟಿತ ಮೂಲಗಳನ್ನು ಕೂಡ ಅದನ್ನ ಅಲ್ಲಿ ಬಳಸಲಾಗ್ತದ. ಇನ್ನು ಈ ದತ್ತಾಂಶಗಳನ್ನ ಸಂಗ್ರಹಿಸಬೇಕಾದ್ರೆ ಕೆಲವಷ್ಟು ಲಕ್ಷಣಗಳನ್ನ ಅಥವಾ ಕೆಲವಷ್ಟು ಲಕ್ಷಣಗಳ ಆಧಾರದ ಮೇಲೆ ಆ ದತ್ತಾಂಶಗಳನ್ನ ನಾವು ಸಂಗ್ರಹಿಸಬೇಕಾಗ್ತದೆ. ಅಂದ್ರೆ ಯಾವುದೇ ಒಂದು ಮಾಹಿತಿಯನ್ನ ಸಂಗ್ರಹಿಸಬೇಕಾದ್ರೆ ನಮ್ಗೆ ಏನಿರಬೇಕು, ಸಂಶೋಧಕರಿರಬೇಕು. ಅಂದ್ರೆ ಮಾಹಿತಿಯನ್ನ ಸಂಗ್ರಹಿಸುವಂತ ವ್ಯಕ್ತಿಗಳು ಇರಬೇಕು. ಇನ್ನು ಆ ವ್ಯಕ್ತಿಗಳು ಮಾಹಿತಿಯನ್ನ ಸಂಗ್ರಹಿಸಬೇಕಾದ್ರೆ ಆ ಸಂಶೋಧಕರಿಗೆ, ಆ ವ್ಯಕ್ತಿಗಳಿಗೆ ಒಂದು ನಿರ್ದಿಷ್ಟವಾದಂತ ತರಬೇತಿಯನ್ನ ಕೊಡಬೇಕು. ಅಂದ್ರೆ ಯಾವುದೇ ಒಂದು ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಬೇಕಾದ್ರೆ ಹೇಗೆ ಆ ಮಾಹಿತಿಯನ್ನ ಸಂಗ್ರಹಿಸಬೇಕು ಅನ್ನೋದ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅವರಿಗೆ ತರಬೇತಿಯನ್ನ ಕೊಡ್ಲಾಗ್ತದ. ಆ ತರಬೇತಿಯ ಆಧಾರದ ಮೇಲೆ ಅವ್ರೇನ್ ಮಾಡ್ತಾರ, ಮಾಹಿತಿಗಳನ್ನ ಸಂಗ್ರಹಿಸ್ತಾರ. ಸೊ ಆ ಒಂದು ಮಾಹಿತಿಯನ್ನ ಸಂಗ್ರಹಿಸಬೇಕಾದ್ರೆ ಅವರಿಗೆ ಮುಖ್ಯವಾಗಿ ತರಬೇತಿ ಇರಬೇಕು. ಆ ತರಬೇತಿಯಲ್ಲಿ ನೀಡುವಂತ ಮಾಹಿತಿ ಆಧಾರದ ಮೇಲೆ ಅವರು ಏನ್ ಮಾಡ್ತಾರ, ಸಮಸ್ಯೆ ಬಗ್ಗೆ ದತ್ತಾಂಶಗಳನ್ನ ಸಂಗ್ರಹಿಸ್ತಾರ. ಸೊ ಅದನ್ನ ನಾವು ನಾಳೆ ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಇದೀವಿ. ಓಕೆ, ಅದನ್ನ ನಾಳೆ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ಧನ್ಯವಾದಗಳು.